ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಮೈ ಗಾಡ್, ಇವತ್ತು ಫೈನಲಿ ಸ್ವಲ್ಪ ಸನಿ ಇದೆ ಮೈಸೂರಲ್ಲಿ, ಬಟ್ ನನಗೆ ಡೆಫಿನೆಟ್ಲಿ ಮಧ್ಯಾಹ್ನ ಮಳೆ ಬರುತ್ತೆ ಅಂತ ಅನಿಸ್ತಾಯಿದೆ. ಬಟ್ ಎನಿವೆ ವೈಟ್ ಕ್ಲೌಡ್ಸ್ ಇದೆ, ಸೊ ಚಾನ್ಸಸ್ ಸ್ವಲ್ಪ ಕಮ್ಮಿ. ಸೊ ಇವತ್ತು ನಾವು ದ BMW F450 GS, ಐನೋ ಇದ್ರ ಬಗ್ಗೆ ಸೋಷಲ್ ಮೀಡ್ಯಾದಲ್ಲಿ ಸ್ವಲ್ಪ ಡಿಸ್ಕಷನ್ ಕಮ್ಮಿ ಆಗಿದೆ. ಬಟ್ ಅಂದ್ರೂ ನೀವು ನೋಡ್ತಾ ಇರ್ತೀರ ದ್ಯಾಟ್ ಸಾಕಷ್ಟು ಇನ್ಫ್ಲುಯೆನ್ಸರ್ ಕೈಯಲ್ಲಂತೂ ಈ ಗಾಡಿನ ಕೊಡ್ತಾ ಇದ್ದಾರೆ ಆ್ಯಂಡ್ ಇದನ್ನು ರಿವ್ಯೂ ಮಾಡಿ ರೈಡ್ ಮಾಡಿ ಅಂತ ಸಾಕಷ್ಟು ಈವೆಂಟ್ಸು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಬಟ್ ದ ಬಿಗ್ಗೆಸ್ಟ್ ಪ್ರಶ್ನೆ ಇರೋದು, ಬಿಕಾಸ್ ಇದ್ರದ್ದು ಇನಿಷಿಯಲ್ ಹೈಪು ಎಕ್ಸ್ಪೆಕ್ಟೇಷನ್ ಬಗ್ಗೆ ಬರ್ತೀನಿ ನಾನು. ಬಟ್ ದ ಥಿಂಗ್ ಈಸ್, ಈ ಗಾಡಿ ಒಂದು ಫೇಲ್ಯೂರಾ ಅಂತ ತುಂಬ ಜನರಿಗೆ ಪ್ರಶ್ನೆ ಬಂದಿದೆ. ನನ್ನ ಅಕಾರ್ಡಿಂಗ್ ಡೆಫಿನೆಟ್ಲಿ ಇದು ಒಂದು ಫೇಲ್ಯೂರೇ. ಅದೇ ಬಂದ್ಬಿಟ್ಟು ಇವತ್ತಿನ ಟಾಪಿಕ್ಕು. ಸೊ ಯಾಕೆ ಇದು ಫೇಲ್ಯೂರ್ ಅಂತ ಹೇಳ್ತೀನಿ. ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಿಕೇಷನ್ ಇದು ಯಾಕೆ ಫೇಲ್ಯೂರ್ ಅಂತ ನೀವು ಕನ್ಸಿಡರ್ ಮಾಡೋದಾದರೆ, ನೀವು ರೀಸೆಂಟ್ಲಿ ಇಫ್ ಯು ನೋ ಮೋಟೋ ನ್ಯೂಸು ನೀವು ನೋಡಿರ್ಬೋದು ದಟ್ BMW ಅವರು ಆಬ್ವಿಯಸ್ಲಿ ಅವರೇ ಅನ್ವೀಲ್ ಮಾಡಿರೋದು. BMW ಅವರು ಕೆಲವು ಸ್ಪೈ ಶಾಟ್ಸು ಬೇಸಿಕಲಿ ಆಫ್ ದೇರ್ ನ್ಯೂ BMW 700cc ಅಡ್ವೆಂಚರ್ ಬೈಕ್ದು ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಕಾಣ್ಪಟ್ಟಿರ್ಬೋದು ಆ್ಯಂಡ್ ಅದನ್ನು ರಿಪೋರ್ಟು ಮಾಡಿದ್ದಾರೆ ಸಾಕಷ್ಟು ಜನ. ಸೊ ಯಾಕೆ 700cc? ಬಿಕಾಸ್ ನಿಮ್ಗೆ ಗೊತ್ತಿರೋಂಗೆ BMW ಹತ್ರ ಇರೋದು 900 ಆ್ಯಂಡ್ 1200cc ಆರ್ 1300cc ಇದು ಗಾಡಿಗಳು. ಅದೇ ಪ್ರೀವಿಯಸ್ಲಿ ದೇ ಹ್ಯಾಡ್ ದ 850cc ಗಾಡಿಗಳು, ಬಟ್ ಅದೇ 900 ಆಗಿಬಿಡ್ತು. ಆ್ಯಂಡ್ 700cc ಯಾವುದು ಗಾಡಿ ಇರಲಿಲ್ಲ. ಬಟ್ ಯಾಕೆ 700cc ಒಂದು ಅಡ್ವೆಂಚರ್ ಬೈಕು BMW ಮಾಡೋ ಅವಶ್ಯಕತೆ ಬಂತು ಅಷ್ಟು ಬೇಗ? ಎಸ್ಪೆಷಲಿ ಅವರೊಂದು 450cc ಮಿಡಲ್ ವೇಟ್ ಗಾಡಿ ತೊಗೊಂಡು ಬಂದಿದ್ರಲ್ವ, ಅದನ್ನು ಟ್ವಿನ್ ಸಿಲಿಂಡರ್ ಇಂಜಿನು. ಸೊ ಇಷ್ಟು ಬೇಗ ಅವರು ಒಂದು 700cc ಗಾಡಿ ಮೇ ಬಿ ಮಾಡೋ ಪ್ಲ್ಯಾನ್ ಇತ್ತು ಏನೋ, ಬಟ್ ಇಷ್ಟು ಬೇಗ ಅವರು ಸ್ಪೈ ಮಾಡಿರಬೇಕಂದ್ರೆ ಏನೋ ಒಂದು ಕಾರಣ ಇರಬೇಕು. ಆ್ಯಂಡ್ ನನಗೆ ಪರ್ಸ್ನಲಿ ಅನಿಸ್ತಾ ಇದೆ ದ ಕಾರಣ ಬಂದ್ಬಿಟ್ಟು ಇಸ್ ದ್ಯಾಟ್ ಈ BMW F450 GS ಇಸ್ ಅ ಫ್ಲಾಪ್ ಅಂತ ನಂಗೆ ಅನ್ನಿಸ್ತಾ ಇದೆ. ನಾಟ್ ಜಸ್ಟ್ ಇನ್ ಇಂಡಿಯಾ, ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲಿ ಆಲ್ಸೋ ಫ್ಲಾಪು. ಅದು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವಿಂದ. ಬಟ್ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಎಕ್ಸ್ಪೆಕ್ಟೇಷನ್ ಈ ಗಾಡಿ ಆ್ಯಕ್ಚುಲಿ ಬ್ರಿಂಗ್ ಇನ್ ಮಾಡ್ತು. ಓಕೆನಾ, ಈವನ್ ನಾನು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಓಕೆನಾ, ಯಾವಾಗಿಂದ ಅಂತ ಕೇಳೋದಾದರೆ ಫ್ರಮ್ ದ ಟೈಮ್ ನೀವು ನೋಡ್ಬೋದು ವೆನ್ ದೇ ಅನ್ವೀಲ್ಡ್ ದ ಪ್ರೋಟೋಟೈಪ್. ಓಕೆನಾ, ಪ್ರೋಟೋಟೈಪ್ ಮಾಡೆಲ್ ನಾನು ನೋಡಿದಾಗ ನನಗಂತೂ ವಾಟ್ ಆ್ಯನ್ ಅಮೇಝಿಂಗ್ ಗಾಡಿ ಅಂತ ಅನಿಸ್ತು. ಬಿಕಾಸ್ ನೋಡೋಕ್ಕಂತೂ ಸಖತ್ತಾಗಿತ್ತು, ಬ್ಯೂಟಿಫುಲ್ ಲುಕಿಂಗ್ BMW ದಟ್ ಬ್ಲೂ ಆ್ಯಂಡ್ ವೈಟ್ ಕಲರ್ ಇತ್ತು. ಪ್ಲಸ್ ನಿಮಗೆ ಟ್ಯೂಬ್ಲೆಸ್ ಸ್ಪೋಕ್ ಬೇರೆ ಇತ್ತು ಅದರಲ್ಲಿ. ಆ್ಯಂಡ್ ಒಂಥರ ಅಗ್ರೆಸಿವ್ ಲುಕ್ ಅಂತೂ ಡೆಫಿನೆಟ್ಲಿ ಆ ಗಾಡಿಯಲ್ಲಿತ್ತು. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ನಮಗೆ ಹೈ ಎಕ್ಸ್ಪೆಕ್ಟೇಷನ್ ಬಂದ್ಬಿಡ್ತು ದಟ್ ಓಕೆ BMW ಗಾಡಿ ಅದೂ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಪ್ರೈಸಿಂಗ್ ಅಂತೂ ಸಖತ್ತಾಗಿರುತ್ತೆ. ಐನೋ BMW ಅವರು ಯೂಶ್ವಲ್ ಆಗಿ ಅವ್ರದ್ದು ಸರ್ವಿಸ್ ಚಾರ್ಜಸ್ ಜಾಸ್ತಿ ಇರ್ಬೋದು, ಬಟ್ ಇನಿಷಿಯಲ್ ಬೈಯಿಂಗ್ ಕಾಸ್ಟ್ ಅಂತೂ ಸ್ವಲ್ಪ ಮ್ಯಾನೇಜಬಲ್ ಇರುತ್ತೆ ನಮ್ಮಂಥ ಇಂಡಿಯನ್ಸ್ಗೆ ಅಂತ ಅನಿಸಿತ್ತು. ಆ್ಯಂಡ್ ಇಂಟರ್ನ್ಯಾಷನಲ್ ಆಲ್ಸೋ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಹುಟ್ಟುಪಡಿಸ್ತು. ಬಿಕಾಸ್ ಇದೊಂದು ಲೈಟ್ ವೇಟ್ ಅಡ್ವೆಂಚರ್ ಬೈಕ್ ಆಗ್ಬೋದು ಅಂತ ಇಂಟರ್ನ್ಯಾಷನಲಿ ತುಂಬ ಜನ ಓಕೆ ಈ ಥರ ಅಂತ ಎಕ್ಸ್ಪೆಕ್ಟೇಷನ್ ಮೈಂಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆನಾ, ಸೊ ದ್ಯಾಟ್ ಈಸ್ ಫಾರ್ ಶೋರ್. ದ ಇನಿಷಿಯಲ್ ಪ್ರೋಟೋಟೈಪ್ ಬಂದಾಗ ತುಂಬ ಜನರ ಮೈಂಡಲ್ಲಂತೂ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಇತ್ತು. ಆ್ಯಂಡ್ ಆಲ್ಸೋ ಇದ್ರ ಬಗ್ಗೆ ನಾನು ಆಲ್ರೆಡಿ ಕೆಲವು ವೀಡಿಯೋಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ನಿಮ್ಗೆ ಅಗೇನ್ ಹೇಳೋದಾದರೆ, ನನಗೆ ಏನು ಅನಿಸ್ತು ಅಂದರೆ ಇಂಡಿಯನ್ ಪರ್ಸ್ಪೆಕ್ಟಿವಲ್ಲಿ, ಬಿಕಾಸ್ ಆ ಟೈಮಲ್ಲಿ ನಿಮಗೆ ಅಡ್ವೆಂಚರ್ ಬೈಕ್ಸ್ ಇದ್ದಿದ್ದು ವಾಸ್ ಆಬ್ವಿಯಸ್ಲಿ ಇವಾಗಲೂ ಇದೆ ಅಡ್ವೆಂಚರ್ ಬೈಕ್ಸ್, ದಟ್ ಈಸ್ ದ ಹಿಮಾಲಯನ್ ಆ್ಯಂಡ್ 390 ಅಡ್ವೆಂಚರ್. ಸೊ ಇದು ತುಂಬಾ ನೇಮ್ ಮಾಡಿತ್ತು ಆ ಟೈಮಲ್ಲಿ. ಬಿಕಾಸ್ ಆಬ್ವಿಯಸ್ಲಿ ಅದರದ್ದು ಪವರ್ ಆ್ಯಂಡ್ ಪರ್ಫಾರ್ಮೆನ್ಸು ನಿಮಗೆ ಯಾವತ್ತೂ ನೋಡಿರಲಿಲ್ಲ, ಅಟ್ಲೀಸ್ಟ್ ಇಂಡಿಯನ್ ಆಡಿಯನ್ಸ್ ಅಂತೂ. ಬಿಕಾಸ್ ಮ್ಯಾಕ್ಸಿಮಮ್ ನಾವು ನೋಡಿದ್ದು ನಮ್ಮ ಟೈಮಲ್ಲಿ ವಾಸ್ ಐನೋ ಎಷ್ಟೊಂದು ಗಾಡಿಗಳಿತ್ತು ಆ ಟೈಮಲ್ಲೂ ಲಿಕ್ವಿಡ್ ಕೂಲ್ಡ್ ಇಂಜಿನು. ಬಟ್ ಪಾಪ್ಯುಲರ್ ಆಗಿ ನಾವು ನೋಡ್ತಾ ಇದ್ದಿದ್ದು ವಾಸ್ 350cc ಗಾಡಿಗಳು. ಓಕೆನಾ, ಅದು ಬಿಟ್ಟರೆ ವಿ ಡಿಂಟ್ ಸಿ ದ್ಯಾಟ್ ಮಚ್ ಪರ್ಫಾರ್ಮೆನ್ಸು ಫ್ರಮ್ ಎನಿ ಅದರ್ ವೆಹಿಕಲು. ಸೊ ಅಡ್ವೆಂಚರ್ ಬೈಕಲ್ಲಿ ಅದೂ ಎಸ್ಪೆಷಲಿ ಆ ಟೈಮಲ್ಲಿ ನಿಮಗೆ ಹಿಮಾಲಯನ್ 411 ಇತ್ತು, ಅದೇ ಎಡ್ಜಿ ಅಡ್ವೆಂಚರ್ ಅಷ್ಟೇ ಇದ್ದಿದ್ದು. ಆ್ಯಂಡ್ ಆಬ್ವಿಯಸ್ಲಿ KTM 390 ಇತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಬಟ್ ಅಗೇನ್ ಇಟ್ ವಾಸ್ ನಾಟ್ ವೆರಿ ಪಾಪ್ಯುಲರ್ ಇನ್ ಟರ್ಮ್ಸ್ ಆಫ್ ಅದ್ರ ಕೇಪಬಿಲಿಟಿ ಎಲ್ಲ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇರಲಿಲ್ಲ. ಸೊ ಫೈನಲಿ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ 450cc ಆ್ಯಂಡ್ 390cc ಇಂಜಿನು, ವಿಚ್ ಇಸ್ ನಾಟ್ ಜಸ್ಟ್ ಪರ್ಫಾರ್ಮೆನ್ಸ್ ಮಾತ್ರ ಇಲ್ಲ ಬಟ್ ಕೇಪಬಿಲಿಟಿ ಚೆನ್ನಾಗಿರುವಂಥ ಇಂಜಿನ್ ನೋಡಿದಾಗ ನಾಟ್ ಜಸ್ಟ್ ಇಂಡಿಯಾ, ಇಂಟರ್ನ್ಯಾಷನಲಿ ತುಂಬ ಜನ ಎಕ್ಸೈಟ್ ಆಗಿದ್ರು. ನಾವು ಏನಕ್ಕೆ ಅಂದರೆ ಆಬ್ವಿಯಸ್ಲಿ ನಮಗೆ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸಖತ್ತಾಗಿ ಸಿಗ್ತಾಯಿತ್ತು ಅಂತ. ಆ್ಯಂಡ್ ಇಂಟರ್ನ್ಯಾಷನಲ್ ಆಡಿಯನ್ಸ್ ಏನಕ್ಕೆ ಅಂದರೆ ಒಂದು ಲೈಟ್ ವೇಟ್ ಅಡ್ವೆಂಚರ್ ಬೈಕು ನಮಗೆ ಫೈನಲಿ ಸಿಕ್ತು ಅಂತ ತುಂಬ ಜನ ಎಕ್ಸೈಟ್ ಆದರು. ಬಟ್ ದ ಇಶ್ಯೂ ವಿತ್ ದೀಸ್ ಅಡ್ವೆಂಚರ್ ಬೈಕು, ನಾನು ಆಲ್ರೆಡಿ ಇದನ್ನು ನಾನು ದ CB500 ಯಾಕೆ ಪಾಪ್ಯುಲರ್ ಇಂಜಿನ್ ಕೊಡುತ್ತೆ ಅಂತ ಬೇಕಾದರೆ ಹೇಳಿದ್ದೆ. ಈಸ್ ದ್ಯಾಟ್ ಈ ಇಂಜಿನ್ಸಲ್ಲಿ ವೈಬ್ರೇಷನ್ಸ್ ತುಂಬ ಇತ್ತು, ರಿಫೈನ್ಮೆಂಟ್ ಅಷ್ಟೊಂದು ಇರಲಿಲ್ಲ. ಆ್ಯಂಡ್ ಪವರ್ ಡಿಸ್ಟ್ರಿಬ್ಯೂಷನ್ ಆಲ್ಸೋ ನಿಮಗೆ ಎಲ್ಲ ರೆವ್ ರೇಂಜಸಲ್ಲಿ ಇರಲಿಲ್ಲ. ಲೋ ಎಂಡಲ್ಲಿ ನೀವು ನೋಡ್ಬೋದು ದಟ್ ಸ್ವಲ್ಪ ದಟ್ ಪವರು ಇಲ್ಲ ಟಾರ್ಕು ಇಲ್ಲ, ಎರಡು ಪವರು ಇಲ್ಲ ಟಾರ್ಕ್ ಎರಡು ಮಿಸ್ಸಿಂಗ್ ಆಗ್ತಾಯಿತ್ತು. ಸೊ ಆವಾಗ ನಂದು ಇಮ್ಯಾಜಿನೇಷನ್ ನಾನು ಹಂಗೆ ಅಂದ್ಕೊಂಡಿದ್ದು ಈಸ್ ದ್ಯಾಟ್ ಒಂದು ಟ್ವಿನ್ ಸಿಲಿಂಡರ್ ಇಂಜಿನಲ್ಲಿ
ಆಬ್ವಿಯಸ್ಲಿ ನಿಮಗೆ ಪವರ್ ಪರ್ಫಾರ್ಮೆನ್ಸು ಎಲ್ಲ ಕಡೆ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ದಟ್ ಪಂಚಿ ಪರ್ಫಾರ್ಮೆನ್ಸು ಯಾವುದೋ ಒಂದು ರೆಫರೆನ್ಸಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ರಿಫೈನ್ಮೆಂಟ್ ಆ್ಯಂಗಲಿಂದ ನೋಡೋದಾದರೂ ಬೆಟರ್ ರಿಫೈನ್ಡ್ ಆಗಿರುತ್ತೆ. ನೀವು ಟ್ವಿನ್ ಸಿಲಿಂಡರ್ 650 ಆಲ್ರೆಡಿ ನೋಡಿದ್ದೀರಾ ಎಷ್ಟು ರಿಫೈನ್ಡ್ ಇಂಜಿನ್ಸ್ ಇರುತ್ತೆ ಅಂತ. ಸೊ ಅದರಿಂದ ಎಕ್ಸ್ಪೆಕ್ಟೇಷನ್ ಹೈ ಆಯಿತು ದಟ್ ನಿಮಗೊಂದು ಲಿಕ್ವಿಡ್ ಕೋಲ್ಡು ಈ 400 to 500 cc ಅಲ್ಲಿ ಯಾರಾದರೂ ಈ ಮೋಟರ್ ಸೈಕಲ್ನ ತಂದರೆ, ಎಸ್ಪೆಷಲಿ ಅಡ್ವೆಂಚರ್ ಬೈಕ್ನ ತಂದರೆ ಸಖತ್ತಾಗಿರ್ತದೆ. ಕ್ರೂಸಿಂಗ್ ಮಾಡೋಕ್ಕೆ ನೀವು ಆರಾಮಾಗಿ ದಟ್ 100-120 ಕ್ರೂಸ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ನಿಮಗೆ ಲೋ ಎಂಡಲ್ಲೂ ಪರ್ಫಾರ್ಮೆನ್ಸು ವಿಚ್ ನಮಗೆ ಮಿಸ್ಸಿಂಗ್ ಅಂತ ಫೀಲ್ ಆಗ್ತಾಯಿತ್ತು ಇನ್ ದಿಸ್ ಸಿಂಗಲ್ ಸಿಲಿಂಡರ್ ಇಂಜಿನು, ಅದು ಟ್ವಿನ್ ಸಿಲಿಂಡರಲ್ಲಿ ಅವೈಲೇಬಲ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಆಬ್ವಿಯಸ್ಲಿ ನಾವು ಬೇರೆ ಟ್ವಿನ್ ಸಿಲಿಂಡರ್ ನೋಡಿದ್ರು ಲೈಕ್ ದ CF ಮೋಟೋ ನಾವು ನೋಡಿದ್ವಿ. ಸೊ CF ಮೋಟೋ ಅಲ್ಲಿ ಕ್ಲಿಯರ್ಲಿ ನೀವು ನೋಡ್ಬೋದು ದ್ಯಾಟ್ ಆ ಪರ್ಫಾರ್ಮೆನ್ಸ್ ಇತ್ತು, ಪ್ಲಸ್ ನಿಮಗೆ ಪವರ್ ಡಿಸ್ಟ್ರಿಬ್ಯೂಷನ್ ಸಖತ್ತಾಗಿತ್ತು. ಆ್ಯಂಡ್ ರಿಫೈನ್ಮೆಂಟ್ ಆಲ್ಸೋ ಟು ಆ್ಯನ್ ಆ್ಯಂಗಲ್ ಇತ್ತು. ಬಟ್ ಅಗೇನ್ ಇಟ್ಸ್ ಅ ಚೈನೀಸ್ ಮೋಟರ್ ಸೈಕಲ್. ಸೊ ಬ್ರ್ಯಾಂಡ್ ವೈಸ್ ನಿಮಗೆ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಬಟ್ ಎನಿವೆ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದು ದಟ್ ಒಂದು ಒಳ್ಳೆ ಬ್ರ್ಯಾಂಡು ಲೈಕ್ BMW ಇಲ್ಲ ರಾಯಲ್ ಎನ್ಫೀಲ್ಡ್ ಆ ಥರ ತಂದರೆ ಹೆಂಗಿರುತ್ತೆ ಅಂತ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಸೊ ದ್ಯಾಟ್ ಈಸ್ ಅ ಕೇಸು. ಸೊ ಆಬ್ವಿಯಸ್ಲಿ ಇದು ಬಂದಾಗ ಆ ಎಕ್ಸೈಟ್ಮೆಂಟು ಡೆಫಿನೆಟ್ಲಿ ಹೈ ಆಯಿತು ನಮ್ಮಲ್ಲಿ ದಟ್ ಓಕೆ ಫೈನಲಿ ಒಂದು ಟ್ವಿನ್ ಸಿಲಿಂಡರ್ ಮೋಟರ್ ಸೈಕಲ್ ಬಂತಲ್ವಾ ಅಂತ ವಿತ್ BMW ಫಾರ್ಮಲಿ. ಸೊ ಅದು ಒಂದು ಮೇನ್ ಕಾರಣ ಆಯಿತು ದಟ್ ಓಕೆ ಟು ಗೆಟ್ ಎಕ್ಸೈಟೆಡ್ ಟುವರ್ಡ್ಸ್ ದಿಸ್ ಮೋಟರ್ ಸೈಕಲ್. ಓಕೆನಾ. ಸೊ ಟ್ವಿನ್ ಸಿಲಿಂಡರ್ ಮೋಟರ್ ಸೈಕಲು ಲೈಟ್ ವೇಟು ಇರುತ್ತೆ, ರಿಫೈನ್ಮೆಂಟು ಚೆನ್ನಾಗಿರ್ತದೆ. ಸೊ ಎಕ್ಸ್ಪೆಕ್ಟೇಷನ್ ಅಂತೂ ಡೆಫಿನೆಟ್ಲಿ ಹೈ ಆಯಿತು. ಆ್ಯಂಡ್ ಲಾಂಚ್ ಟೈಮಲ್ಲಂತೂ ಐ ಥಿಂಕ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ದಟ್ ಇದು ಅಲಾಯ್ ವೀಲ್ ವರ್ಷನಲ್ಲಿ ಬರುತ್ತೆ 1917. ಬಟ್ ಓಕೆ BMW ಯೂಶಲಿ ಆರ್ ನೋನ್ ಟು ಬಿ ಪಾಪ್ಯುಲರ್ ಫಾರ್ ದೇರ್ ಟೂರಿಂಗ್ ಮೋಟರ್ ಸೈಕಲ್ ರಾದರ್ ದೆನ್ ಅಡ್ವೆಂಚರ್ ಟೂರಿಂಗು. ಸೊ ಓಕೆ 1917 ಬಿಟ್ಬಿಡಪ್ಪ ಏನಾಗಲ್ಲ ಅಂತ ಜನ ಓಕೆ ಅಂತ ಅಂದ್ಕೊಂಡ್ರು. ಆಮೇಲೆ ರೈಡ್ ರಿವ್ಯೂಸ್ ಕೂಡ ಬಂತು. ರೈಡ್ ರಿವ್ಯೂಸ್ ಬಂದಾಗ ಇನಿಷಿಯಲ್ ರೈಡ್ ರಿವ್ಯೂಸ್ ತುಂಬ ಜನ ಅಪ್ರಿಷಿಯೇಟ್ ಮಾಡೋದು. ಐ ಮೀನ್ ಎಕ್ಸ್ಪೆಕ್ಟೆಡ್ ತುಂಬ ಪೇಯ್ಡ್ ರಿವ್ಯೂಸ್ ಇರುತ್ತೆ ಇನಿಷಿಯಲಲ್ಲಿ. ಸೊ ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸೊ ಎಲ್ಲರದು ಎಕ್ಸ್ಪೆಕ್ಟೇಷನ್ ತುಂಬ ಹೈ ಆಯಿತು. ಬಟ್ ಎಸ್ಪೆಷಲಿ ಇಂಡಿಯಾದಲ್ಲಿ ಇದನ್ನು ಲಾಂಚ್ ಆದಾಗ ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಕೆಲವು ಜೆನ್ಯೂನ್ ರಿವ್ಯೂಯರ್ಸ್ ಇದನ್ನ ರಿವ್ಯೂ ಮಾಡಿದಾಗ ಯು ಕುಡ್ ಕ್ಲಿಯರ್ಲಿ ಸಿ ಅ ಲಿಟಲ್ ಬಿಟ್ ಆಫ್ ಮಿಕ್ಸ್ಡ್ ರಿವ್ಯೂಸ್. ಅಂದರೆ ಎಲ್ಲರೂ ಒಂದು ಪಾಸಿಟಿವ್ ಆಗಿ ಈ ಗಾಡಿನ ರಿವ್ಯೂ ಮಾಡಿರೋದು ನಾನು ನೋಡಿಲ್ಲ. ಕೆಲವರು ಸ್ಯಾಟಿಸ್ಫೈಡ್ ಆಗಿದ್ದಾರೆ, ಕೆಲವರು ಡಿಸಪಾಯಿಂಟೆಡ್ ಆಗಿದ್ದಾರೆ. ಸೊ ಯಾಕೆ ಏನಕ್ಕೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ. ಫಸ್ಟ್ ಆಫ್ ಆಲು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕೇಪಬಿಲಿಟಿ ಆ್ಯಂಗಲಿಂದ ಡಿಡ್ ಇಟ್ ಸ್ಟ್ಯಾಂಡ್ ದ ಟೈಡ್ಸ್. ಓಕೆನಾ. ಜನದ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕೆ ಅದು ಸ್ಟ್ಯಾಂಡ್ ಮಾಡ್ತಾ ಇಲ್ವಾ ಅಂತ ನೋಡೋದಾದರೆ, ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸ್ ಆ್ಯಂಗಲಿಂದ ನಾವು ನೋಡೋದಾದರೆ ದ ಥಿಂಗ್ ಇಸ್ ಎಸ್ ಇದು ರಿಫೈನ್ಮೆಂಟ್ ಆ್ಯಂಗಲಿಂದ ತುಂಬ ಜನ ಅದು ಹೈ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇದು ಆ ಲೆವೆಲ್ ರಿಫೈನ್ಡ್ ಅಂತೂ ಅನಿಸ್ಲಿಲ್ಲ. ಬಿಕಾಸ್ ಇದು ಎಸ್ ನಿಮಗೆ ಲೋ ಆ್ಯಂಡ್ ಮಿಡ್ ರೇಂಜಲ್ಲಿ ತುಂಬ ರಿಫೈನ್ಡಾಗಿ ಕಾಣ್ತಾ ಇದೆ. ಬಟ್ ಅದು ಟಾಪ್ ಆ್ಯಂಡ್ ಕ್ರೂಸಿಂಗ್ ಸ್ಪೀಡ್ಸ್ ಇದೆ ನೋಡಿ, ದಟ್ 100-120 ವಿಚ್ ಯೂಶಲಿ ನಾವು ಕ್ರೂಸ್ ಮಾಡಬೇಕಂತ ಇದ್ದೀವಿ. ಆ್ಯಂಡ್ ಅಲ್ಲಿ ನಮಗೆ ರಿಫೈನ್ಮೆಂಟ್ ಬೇಕಿತ್ತು. ಅಲ್ಲಿ ನಿಮಗೆ ಆ ಲೆವೆಲ್ ರಿಫೈನ್ಮೆಂಟ್ ನಿಮಗೆ ಕಾಣಿಸೋಕ್ಕೆ ಪಡಲಿಲ್ಲ. ಓಕೆನಾ. ರಿಫೈನ್ಮೆಂಟ್ ತುಂಬಾ ಲೈಕ್ ಓಕೆ ಅಂತ ಅನ್ನಿಸ್ತು. ಓಕೆನಾ. ದಟ್ ಈಸ್ ಒಂದು ಪ್ರಾಬ್ಲಮ್ಮು. ಸೆಕೆಂಡ್ ಪ್ರಾಬ್ಲಮ್ ಏನಂದರೆ ಇದ್ರದ್ದು ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಂಗಲಿಂದ ನೋಡೋದಾದರೆ ಎಸ್ ಇದು ಪಂಚಿ ಫೀಲ್ ಅಂತೂ ಇದೆ, ನಿಮಗೆ ಮಿಡ್ ರೇಂಜಲ್ಲಿ ಸಖತ್ತಾಗಿ ಪಂಚಿ ಫೀಲ್ ಇದೆ. ಬಟ್ ದ ಪ್ರಾಬ್ಲಮ್ ಈಸ್ ಇದ್ರದ್ದು ಟಾಪ್ ಆ್ಯಂಡ್ ಪರ್ಫಾರ್ಮೆನ್ಸು ತುಂಬ ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ರು. ಲೈಕ್ ಎಕ್ಸಾಂಪಲ್ ಕೊಡೋದಾದರೆ ಏಪ್ರಿಲಿಯಾ ಇಂಜಿನ್ ಯಾವಾಗ ಲಾಂಚ್ ಆಗಿತ್ತು ನೋಡಿ. ಸೊ ಏಪ್ರಿಲಿಯಾ ಇಂಜಿನ್ ಲಾಂಚ್ ಆದಾಗ ತುಂಬ ಜನ ಹ್ಯಾಪಿ ಆಗಿದ್ದರು. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್ ಎಸ್ ಆ ಇಂಜಿನಲ್ಲಿ ಲೈಕ್ ಇಶ್ಯೂ ಇತ್ತು ವಿತ್ ರಿಲಯಬಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇವಾಗಲೂ ಹೇಳ್ತಾರೆ. ಆ್ಯಂಡ್ ಬ್ರೇಕಿಂಗೂ ಆ ಲೆವೆಲ್ ಇರಲಿಲ್ಲ, ಎಲ್ಲನೂ ಇವಾಗಲೂ ಹೇಳ್ತಾರೆ ಏಪ್ರಿಲಿಯಾದಲ್ಲಿ. ಬಟ್ ಇಂಜಿನ್ ಬಗ್ಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ರು ಬಿಕಾಸ್ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸಕ್ಕದಾಗಿದೆ ಅದರಲ್ಲಿ. ಓಕೆನಾ. ಒಂದು 450 ಇಂಜಿನಿಂದ ಸಕ್ಕದಾಗಿ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ತೆಗಿತದೆ ಎಲ್ಲ ಆ್ಯಂಗಲಲ್ಲಿ. ನಿಮಗೆ ಅದೇ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತು ಇವನ್ BMW ಬಿಕಾಸ್ BMW ಮಾಡ್ತಾರೆ ಅಂದರೆ ಇನ್ನೂ ಸ್ಮೂತಾಗಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಆ್ಯಂಡ್ ಪರ್ಫಾರ್ಮೆನ್ಸೂ ಅಟ್ಲೀಸ್ಟ್ ಏಪ್ರಿಲಿಯಾ ಲೆವೆಲ್ ತಂದಿಲ್ಲ ಅಂದ್ರೂ ಏಪ್ರಿಲಿಯಾ ನಿಮಗೆ ಆಲ್ಮೋಸ್ಟ್ 180 ಕಿಲೋಮೀಟರ್ ತನಕ ನಿಮಗೆ ಆರಾಮಾಗಿ ನೀವು ರೈಡ್ ಮಾಡ್ಬೋದಿತ್ತು. ಬಟ್ ಇದರಲ್ಲಿ ಆ ಲೆವೆಲ್ ನಿಮಗೆ ಪರ್ಫಾರ್ಮೆನ್ಸ್ ಸಿಗ್ತಾ ಇರಲಿಲ್ಲ. ನಿಮಗೆ ಟಾಪ್ ಆ್ಯಂಡ್ ಹೋಗ್ತಾ ಆಲ್ಮೋಸ್ಟ್ ನಿಮಗೆ 150 to 170 ಹೋಗಬೇಕಾದ್ರೆ ತುಂಬಾ ಸ್ಟ್ರಗಲ್ಡ್ ಫೀಲ್ ಆಗ್ತಾಯಿತ್ತು. ಓಕೆನಾ. ಐ ಮೀನ್ 180 ಕೂಡ ಹೋಗ್ತಾ ಇರಲಿಲ್ಲ, 170 ಕೂಡ ಎಲ್ಲರೂ ಅಚೀವ್ ಮಾಡೋಕ್ಕಾಗಿಲ್ಲ. ಓಕೆನಾ. ಆಲ್ಮೋಸ್ಟ್ ನಿಮಗೆ ದಟ್ 150 ಕಿಲೋಮೀಟ್ರೇ ಮ್ಯಾಕ್ಸಿಮಮ್ ಪೀಪಲ್ ಅಚೀವ್ ಮಾಡಿದ್ದಾರೆ. ಸೊ ದಟ್ ವಾಸ್ ಲಿಟಲ್ ಬಿಟ್ ಡಿಸಪಾಯಿಂಟ್ಮೆಂಟ್ ಅಂತ ತುಂಬ ಜನಕ್ಕೆ ಫೀಲ್ ಆಯಿತು. ಓಕೆನಾ. ಸೊ ದ ಟಾಪ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಇರಲಿಲ್ಲ. ಸೊ ಯಾಕೆ ನಮಗೆ ಟ್ವಿನ್ ಸಿಲಿಂಡರ್ ಬೇಕು ಅಂತ ಅನಿಸ್ತು. ಓಕೆನಾ. ಸೊ ಓವರ್ ಆಲ್ ನಿಮಗೆ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸಲ್ಲಿ ಅಂತೂ ಐ ವುಡ್ ಸೇ ಅಷ್ಟೊಂದೇನು ಇಂಪ್ರೆಸ್ ಮಾಡಿಲ್ಲ ಯಾರಿಗೂ. ಬಿಕಾಸ್ ರಿಫೈನ್ಮೆಂಟು ಇಲ್ಲ ಆ್ಯಂಡ್ ಪರ್ಫಾರ್ಮೆನ್ಸೂ ಓಕೆ ಇದೆ, ಆ್ಯಾವ್ರೇಜ್ ಆಗಿದೆ. ಕೇಪಬಿಲಿಟಿ ಬರೋದಾದರೆ ಸೀಟ್ ಹೈಟ್ ಪರವಾಗಿಲ್ಲ, ಆಲ್ಮೋಸ್ಟ್ 840 ಏನೋ ಇದೆ ವಿಚ್ ಇಸ್ ಓಕೆ. ಸ್ವಲ್ಪ ಇಂಡಿಯನ್ ರೈಡರ್ಸ್ಗೆ ಕಷ್ಟ ಆಗಿದೆ. ಬಟ್ ಏನೋ ನೀವು ಅಡ್ವೆಂಚರ್ ಬೈಕ್ ರೈಡ್ ಮಾಡಬೇಕಂದ್ರೆ ನಿಮಗಿದು ಟಾಲ್ ಬೈಕ್ನ ರೈಡ್ ಮಾಡೋ ಕೇಪಬಿಲಿಟಿ ಇರಲೇಬೇಕು. ಬಟ್ ದಟ್ ಈಸ್ ಫೈನು. ಇನ್ ಟರ್ಮ್ಸ್ ಆಫ್ ರೈಡಿಂಗ್ ಪಾಸ್ಚರ್ ಆಗಿರಲಿ, ರೈಡಿಂಗ್ ಪಾಸ್ಚರ್ ಪರವಾಗಿಲ್ಲ, ಅಪ್ರೈಟ್ ಇದೆ. ಬಟ್ ಇನ್ ಟರ್ಮ್ಸ್ ಆಫ್ ಸಸ್ಪೆನ್ಷನ್ ಓಕೆನಾ,
ಸಸ್ಪೆನ್ಷನ್ ಆ್ಯಂಡ್ ಸೀಟ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಇಂಡಿಯನ್ ಕಸ್ಟಮರ್ಸ್ಗೆ ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಕಸ್ಟಮರ್ಗೂ, ಬಿಕಾಸ್ BMW is associated to be a most comfortable motorcycle in terms of ನಿಮಗೆ ಟೂರಿಂಗು. ಸೊ ಅದನ್ನು ಇದು ಪ್ರೊಡ್ಯೂಸ್ ಮಾಡ್ತಾ ಅಂತ ಕೇಳೋದಾದರೆ ನಾಟ್ ನೆಸೆಸರಿಲಿ ಐ ವುಡ್ ಸೇ ಮಿಕ್ಸ್ಡ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಸಸ್ಪೆನ್ಷನ್ ಕೂಡ ಏನೋ ಲೈಕ್ ಬ್ರಿಲಿಯಂಟ್ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಲೈಕ್ ಹಿಮಾಲಯನ್ ಸಸ್ಪೆನ್ಷನ್ ಥರ ಅಂತೂ ಇಲ್ಲ. ಟು ಬಿ ಆನೆಸ್ಟ್, ನಿಮಗೆ ದ 310 GS ಸಸ್ಪೆನ್ಷನ್ನ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಬಟ್ ಹಿಮಾಲಯನ್ ಲೆವೆಲ್ ಸಸ್ಪೆನ್ಷನ್ನು ಇದು ತಂದುಕೊಟ್ಟಿಲ್ಲ. ಓಕೆನಾ, ಆ್ಯಾವ್ರೇಜ್ ಸಸ್ಪೆನ್ಷನ್ ಅಂತ ಹೇಳ್ಬೋದು ನಿಮಗೆ. ಸೊ ಕಂಫರ್ಟ್ ಏನು ತುಂಬ ಹೈ ಲೆವೆಲ್ ಇಲ್ಲ. ಸೀಟ್ ಕಂಫರ್ಟ್ ಕೂಡ ನೀವು ನೋಡೋದಾದರೆ ಅದು ಏನು ಅಷ್ಟೊಂದೇನು ಸೂಪರ್ ಆಗಿದೆ, ಅಮೇಝಿಂಗ್ ಆಗಿದೆ ಅಂತಲೂ ಏನೂ ಇಲ್ಲ. ಸೊ ಓವರಾಲ್ ನಿಮಗೆ ದ ಕಂಫರ್ಟು ಆ್ಯಂಡ್ ಆ್ಯಂಗಲಿಂದ ನೋಡೋದಾದ್ರೂ ನಿಮಗೆ ಅಷ್ಟೊಂದೇನು ಹೈ ಲೆವೆಲ್ ನಿಮಗೆ ಇದು ಪ್ರೊವೈಡ್ ಮಾಡ್ತಿಲ್ಲ. ಓಕೆನಾ, ಎಸ್, ಇದರಲ್ಲಿ ಏನು ಹೈ ಲೆವೆಲ್ ಪ್ರೊವೈಡ್ ಮಾಡ್ತು ಅಂತ ತುಂಬ ಜನ ಅಪ್ರಿಷಿಯೇಟ್ ಮಾಡಿದಂದರೆ ದಟ್ ಈಸ್ ವಾಟ್ ಯು ಗೆಟ್ ವಿತ್ BMW, ದಟ್ ಈಸ್ ದ ಟೆಕ್ನಾಲಜಿ. ಓಕೆನಾ, ಸೊ ನಿಮಗೆ TFT ಡಿಸ್ಪ್ಲೇ ಸಖತ್ತಾಗಿ ಬ್ಯೂಟಿಫುಲಿ ಆಪರೇಟ್ ಆಗ್ತಾಯಿತ್ತು ಆ್ಯಂಡ್ ಬಟನ್ಸ್ ಎಲ್ಲ ಸಖತ್ತಾಗಿತ್ತು. ದ್ಯಾಟ್ ಸರ್ಕ್ಯುಲರ್ ನಿಮಗೆ ಮೂವ್ಮೆಂಟ್ ಮಾಡುವಂಥ ಆಪ್ಷನ್ ಇದೆ ನೋಡಿ. ಸೊ ದ್ಯಾಟ್ ಈಸ್ ಆಲ್ಸೋ ವೆರಿ ಗುಡ್ಡು, ತುಂಬ ಇಂಟ್ಯೂಟಿವ್ ಆಗಿದೆ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ವೆರಿ ಗುಡ್ಡು. ಪ್ರೀಮಿಯಮ್ ಆಗಿ ಗಾಡಿ ಫೀಲ್ ಆಗುತ್ತೆ. ಬಟ್ ಅಗೇನ್ ದಟ್ ಈಸ್ ಸಮಥಿಂಗ್ ಎಕ್ಸ್ಪೆಕ್ಟೆಡ್ ಫ್ರಮ್ BMW ವಿತ್ ಎವ್ರಿ ಅದರ್ ಮೋಟರ್ ಸೈಕಲ್. ಸೊ ಅದು ಕೊಟ್ಟಿದ್ದಾರೆ. ಸೊ ಅದು ಸಮಥಿಂಗ್ ಏನೋ ಸ್ಪೆಷಲ್ ಅಂತ ಅನಿಸಿಲ್ಲ. ಎನಿವೆ, ಅದಕ್ಕೋಸ್ಕರ ನೀವು ಸರ್ವಿಸ್ ಚಾರ್ಜಸ್ಸೂ ಅಷ್ಟೊಂದು ಪೇ ಮಾಡಬೇಕಲ್ವಾ. ಸೊ ಏನು ದೊಡ್ಡ ವಿಚಾರ ಅಲ್ಲ BMW ಕೊಡೋದು. ಸೊ ದೇ ಹ್ಯಾಡ್ ಮೋರ್ ಎಕ್ಸ್ಪೆಕ್ಟೇಷನ್ ಇನ್ ಟರ್ಮ್ಸ್ ಆಫ್ ಪವರ್, ಪರ್ಫಾರ್ಮೆನ್ಸು ಆ್ಯಂಡ್ ಕೇಪಬಿಲಿಟಿ ಆ್ಯಂಡ್ ಕಂಫರ್ಟು. ಸೊ ಅದು ಆ ಲೆವೆಲ್ ವಾಟ್ ಪೀಪಲ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದೇನು ಕೊಡ್ತಾ ಇಲ್ಲ. ಓಕೆನಾ, ಎಸ್, ದ ಪ್ರೀಮಿಯಮ್ ಫೀಚರ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ದ್ಯಾಟ್ ಈಸ್ ಗುಡ್. ಬಟ್ ಅದು ಬಿಟ್ಟರೆ ಏನೂ ಕೊಟ್ಟಿಲ್ಲ. ಇನ್ನೊಂದು ಪ್ರಾಬ್ಲಮ್, ನಮ್ಮ ಪ್ರೈಸಿಂಗ್ ಬಗ್ಗೆನೇ ಮಾತಾಡೋದಾದರೆ ನಿಮ್ಗೆ ಗೊತ್ತಿರೋ ಥರ BMW ಸರ್ವಿಸ್ ಚಾರ್ಜು ತುಂಬಾ ಹೈ ಇದೆ, ವಿಚ್ ಈಸ್ ಆಬ್ಸಲ್ಯೂಟ್ಲಿ ಬಾಂಕರ್ಸು. ಜನಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ. ಓಕೆ, ಸರ್ವಿಸ್ ಚಾರ್ಜು ಅಟ್ಲೀಸ್ಟು ಆಬ್ವಿಯಸ್ಲಿ ಒಂದು 10,000 ಕಿಲೋಮೀಟರ್ಗೆ ಏನೋ ಸಮಥಿಂಗ್ ಬರುತ್ತೆ. ಸೊ ಏನೋ ಫೈನ್ ಕೊಡೋಣ ಅಂತ ಕೊಡ್ಬೋದು. ಇಲ್ಲ, ನಾವು ಥರ್ಡ್ ಪಾರ್ಟಿ ಸರ್ವಿಸ್ ಸೆಂಟರ್ ತುಂಬ ಜನ ಇದ್ದಾರೆ ಹೂ ಡೂ ದಿಸ್ ಸರ್ವಿಸ್ ಫಾರ್ ದ ಪ್ರೀಮಿಯಮ್ ಗಾಡಿಗಳು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಹೆಂಗೋ ಸರ್ವಿಸ್ ಮಾಡಿಸ್ತೀವಿ ಅಂತಲೂ ನೀವು ಅಂದ್ಕೊಂಡು ಗಾಡಿ ತೊಗೋಬೇಕಂತ ಇದ್ದೀರಾ ಅಂದ್ರೂ ದ ಪ್ರಾಬ್ಲಮ್ ಈಸ್ ದ ಪ್ರೈಸಿಂಗ್. ಓಕೆನಾ, ಪ್ರೈಸಿಂಗ್ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು. ನಾನು ಇದನ್ನು ಕಂಪ್ಯಾರಿಸನ್ ಬರ್ತೀನಿ ನಾನು, ಬಟ್ ಆ್ಯಸ್ ಆಫ್ ನಾವು ನಾನು ಜಸ್ಟ್ ಈ ಗಾಡಿ ಬಗ್ಗೆನೇ ಮಾಡೋದಾದರೆ ಇಂಡಿಯಾ ಆಗಿರಲಿ ಇಂಟರ್ನ್ಯಾಷನಲ್ ಆಗಿರಲಿ, ನನ್ನ ಪ್ರಕಾರ ದ ಪ್ರಾಬ್ಲಮ್ ಈಸ್ ದ ಪ್ರೈಸಿಂಗ್. ಓಕೆನಾ, ಪ್ರೈಸಿಂಗು ಆನೆಸ್ಟ್ಲಿ ಸ್ಪೀಕಿಂಗು ರೀಸೆಂಟ್ಲಿ ಒಬ್ಬರು ಐ ಥಿಂಕ್ ಯೂಟ್ಯೂಬರ್ ಅನಿಸುತ್ತೆ, ಅವರು ರೈಡರ್ ವೀರ್ತಿ ಅಂತ ಮೋಸ್ಟ್ಲಿ ಅವ್ರ ಹೆಸರು. ಸೊ ಇಫ್ ಐ ಆಮ್ ರಾಂಗ್, ಐ ಆಮ್ ವೆರಿ ಸಾರಿ, ಬಟ್ ಐ ಥಿಂಕ್ ಅವ್ರ ಹೆಸರು ಅದೇ ಅನಿಸುತ್ತೆ. ಸೊ ಅವರು ಬೇಸಿಕಲಿ ಹಿ ವಾಸ್ ಪ್ಲಾನಿಂಗ್ ಟು ಬೈ ಇಸ್ ನ್ಯೂ ಅಡ್ವೆಂಚರ್ ಬೈಕು ಆ್ಯಂಡ್ ಅವರು ಆಬ್ವಿಯಸ್ಲಿ BMW F450 GS ಇಂಟ್ರೆಸ್ಟೆಡ್ ಇದ್ದರು. ಸೊ ಅದನ್ನು ತೊಗೋಬೇಕಂತ ಅವರು ಆಬ್ವಿಯಸ್ಲಿ BMW ಹತ್ರ ಎನ್ಕ್ವೈರ್ ಮಾಡಿದಾಗ, ಸೊ ನಿಮಗೆ ಗೊತ್ತಿರೋಂಗೆ ದ ಎಕ್ಸ್ ಶೋರೂಮ್ ಪ್ರೈಸು ಪರವಾಗಿಲ್ಲ. ಓಕೆನಾ, ಐ ನೋ ಇಟ್ ಈಸ್ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ಪರವಾಗಿಲ್ಲ, ಒಂದು BMW ಗಾಡಿ. ಸೊ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಪ್ರೈಸಿಂಗ್ ನನ್ನ ಪ್ರಕಾರ ಪರವಾಗಿರಲಿಲ್ಲ. ತುಂಬ ಜನ ಅದನ್ನು ಕಂಪ್ಲೇಂಟ್ ಮಾಡ್ತಾರೆ, ಎಕ್ಸ್ ಶೋರೂಮ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಂತ. ಬಟ್ ನನ್ನ ಪ್ರಕಾರ ಪರವಾಗಿಲ್ಲ, ಇಟ್ಸ್ ಫೈನ್. ಓಕೆನಾ, ಕಂಪೇರ್ ಟು ದ ಏಪ್ರಿಲಿಯಾ ಸ್ವಲ್ಪ ಜಾಸ್ತಿ ಇದೆ, ಒಂದು ಅರೌಂಡ್ 1 lakh ಜಾಸ್ತಿ ಇದೆ. ಫೈನ್, ನನ್ನ ಪ್ರಕಾರ ಏನೋ ಕೊಡ್ಬೋದು ಅಂತ. ಬಟ್ ವೆನ್ ಯು ಸಾ ದ ಆನ್ ರೋಡ್ ಪ್ರೈಸು ಜನ ಶಾಕ್ ಆಗಿಬಿಟ್ರು. ಯಾಕಂದರೆ ಜನರಲಿ ನಿಮ್ಗೆ ಆನ್ ರೋಡ್ ಪ್ರೈಸಲ್ಲಿ ಏನಿರ್ತದೆ, ನಿಮಗೆ RTO ಚಾರ್ಜಸ್ ಇರ್ತದೆ, ಇನ್ಶೂರೆನ್ಸ್ ಚಾರ್ಜಸ್ ಇರ್ತದೆ, ಆ್ಯಂಡ್ ಕಂಪನಿ ಕಡೆಯಿಂದ ಒಂದು ಸ್ವಲ್ಪ ಏನೋ ಒಂದು ಸಣ್ಣ ಪುಟ್ಟ ಚಾರ್ಜಸ್ ಇರ್ತದೆ, ಸ್ವಲ್ಪ ಆಕ್ಸೆಸರೀಸೋ ಏನೋ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ ಸ್ವಲ್ಪ ಸಣ್ಣ ಪುಟ್ಟ ಚಾರ್ಜಸ್ ಇರುತ್ತೆ, ವಿಚ್ ಎಕ್ಸ್ಪೆಕ್ಟೆಡೆ. ಸೊ BMW ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ದಟ್ ಚಾರ್ಜಸ್ ಅಂತ ಅಂದ್ಕೊಂಡಿದ್ರು ಜನ. ಬಟ್ ಜನ ಶಾಕ್ ಆದರು, ಆರ್ ದಟ್ ಪರ್ಸನ್ ಯೂಟ್ಯೂಬರ್ ಶಾಕ್ ಆದರು ವೆನ್ ಹಿ ಸಾ ದ ಆನ್ ರೋಡ್ ಪ್ರೈಸು. ಆನ್ ರೋಡ್ ಪ್ರೈಸ್ ನಿಮಗೆ ಆಲ್ಮೋಸ್ಟ್ 8 ಲಕ್ಷ ಮೇಲ್ಗಡೆ ಇದೆ. 8 ಲಕ್ಷ ಕೆಳಗಡೆ ಅಲ್ಲ, ಮೇಲ್ಗಡೆನೇ ಆಲ್ಮೋಸ್ಟ್ ಇದೆ ಆನ್ ರೋಡ್ ಪ್ರೈಸು. ಸೊ 8 ಲಕ್ಷ ಕೊಟ್ಬಿಟ್ಟು ನಿಮಗೆ ಗಾಡಿ ತೊಗೊಳೋದ್ರಲ್ಲಿ ಏನಿದೆ ಅಂತ ಜನ ಫಸ್ಟ್ ಆಫ್ ಆಲ್ ಕ್ವಶನ್ ಮಾರ್ಕ್ ಇದೆ. ಬಟ್ ಎನಿವೆ 8 ಲಕ್ಷ ಅಂದರೆ ದಟ್ RTO ಚಾರ್ಜಸ್ ಎಲ್ಲ ಸೇರಿ ನಿಮಗೆ ಅರೌಂಡ್ 6 lakhs ಆಗಬೇಕಿತ್ತು. ಓಕೆನಾ, 6.5 ಅಂತಲೂ ಓಕೆ. 1.5 ಲಕ್ಷ ಅವ್ರು 2 ಲಕ್ಷ ಎಕ್ಸ್ಟ್ರಾ ಯಾಕೆ ನಾನು ಪೇ ಮಾಡಬೇಕು ಈ ಗಾಡಿಗೆ ಅಂತ ತುಂಬ ಜನಗೆ ಈಗ ಪ್ರಶ್ನೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ರೈಡರ್ ಆಬ್ವಿಯಸ್ಲಿ ಇಟ್ ಡಿಂಟ್ ಚೂಸ್ ದಟ್ BMW F450 GS. ಸೊ ಆಬ್ವಿಯಸ್ಲಿ ದಟ್ ಪ್ರೈಸಿಂಗ್ ಅಂತೂ ಆಬ್ಸಲ್ಯೂಟ್ಲಿ ಬಕ್ವಾಸ್ ಇದೆ ಅವ್ರದ್ದು, ನಿಜ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಕ್ಸೆಸರೀಸ್ ಬಗ್ಗೆ ಬರೋದಾದರೆ ನೀವು ಇಂಡಿಯಾ ಆಗಿರಲಿ ಇಂಟರ್ನ್ಯಾಷನಲ್ ಆಗಿರಲಿ, ಓಕೆನಾ, ಇಂಡಿಯಾದಲ್ಲಂತೂ ಕಂಪ್ಲೀಟ್ಲಿ ನಾನ್ಸೆನ್ಸ್ ಚಾರ್ಜಿಂಗ್ ಮಾಡಿದ್ದಾರೆ. ನಿಮಗೆ ಹ್ಯಾಂಡ್ ಗಾರ್ಡ್ಸ್ಗೆಲ್ಲ 5-6 ಸಾವಿರ, ನಿಮಗೆ ನಿಮ್ಮ ಬ್ಯಾಶ್ ಪ್ಲೇಟ್ಗೆಲ್ಲ 10,000, ನಿಮಗೆ ಟಾಪ್ ಬಾಕ್ಸ್ಗೆಲ್ಲ 15,000. ಏನೂ ಸೆನ್ಸ್ ಮಾಡ್ತಾ ಇಲ್ಲ. ಓಕೆನಾ, ಐ ಮೀನ್ ಐ ಅಂಡರ್ಸ್ಟ್ಯಾಂಡ್ BMW ಬಿಗ್ ಬ್ರ್ಯಾಂಡು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು, ಬಟ್ ಇಷ್ಟೊಂದು ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾ? 10 times 20 times ಚಾರ್ಜ್ ಮಾಡೋದಂದರೆ ಏನಾದರೂ ಸೆನ್ಸ್ ಮಾಡುತ್ತಾ? ನನಗಂತೂ ಅರ್ಥ ಆಗಿಲ್ಲ. ನನಗೂ ಗೊತ್ತು, ನಾನು ಟ್ರ್ಯಾಂಪ್ ಓನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲೂ ಕೆಲವು ಚಾರ್ಜಸ್ಸು ಕೆಲವು ಐಟಮ್ಸ್ಗಂತೂ ಇದ್ರದ್ದು ಒಂದು ಬ್ಯಾಗ್ ಇದೆ, ಅದಕ್ಕೆ 10,000 ಅಂತೆ ಅದಕ್ಕೆ ಚಾರ್ಜು. ಸೊ ಅದೆಲ್ಲ ಸ್ವಲ್ಪ ಬಕ್ವಾಸ್ ಚಾರ್ಜಿಂಗ್ ಆಯಿತು, ಒಪ್ಕೋತೀನಿ. ಓಕೆನಾ, ಸ್ವಲ್ಪ ಕೆಲವುದ್ರಲ್ಲಿ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು, ಬಟ್ ಹಂಗಂತ ಬರೋದಕ್ಕೆಲ್ಲ ನೀವು ಅಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದೀರಂದರೆ ಇಂಡಿಯಾದಲ್ಲಿ ಪ್ರಿಪೇರ್ ಮಾಡಿರೋಂಥ ಗಾಡಿ, ಸೊ ಅಷ್ಟೊಂದು ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ಏನಾದರೂ ಸೆನ್ಸ್ ಮಾಡುತ್ತಾ ಅಂತ ನಂದು ಕ್ವಶನ್ ಮಾರ್ಕ್. ಆ್ಯಂಡ್ ಆಬ್ವಿಯಸ್ಲಿ ಅದು ಒಂದು ಎಲ್ಲರೂ ಕ್ವಶನ್ ಮಾರ್ಕ್ ಆಗುತ್ತೆ. ಸರ್ವಿಸ್ಗೂ ನಾವು ಎಕ್ಸ್ಟ್ರಾ ಓಕೆ ಎಕ್ಸ್ಪಲ್ಸ್
ಸರ್ವಿಸ್ಗೂ ನಾವು ಅಷ್ಟೊಂದು ಚಾರ್ಜ್ ಪೇ ಮಾಡಬೇಕು. ಬಟ್ ಬೈ ಮಾಡಬೇಕಾದ್ರೇ ನಮಗೇನು ಮೋಟಿವೇಶನ್ನೇ ಸಿಗ್ತಾ ಇಲ್ಲ. ಇದು ಆಕ್ಸೆಸರೀಸ್ ಕಾಸ್ಟ್ಲಿ ಇದೆ, ಬೈ ಮಾಡೋಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಅದೂ ತುಂಬ ಜನಕ್ಕೆ ಮೂಡ್ ಆಫ್ ಆಯಿತು. ಓಕೆನಾ, ದಟ್ ಈಸ್ ಒನ್ ಪ್ರಾಬ್ಲಮ್ ವಿತ್ ದಿಸ್ ಮೋಟರ್ ಸೈಕಲ್. ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂದರೆ, ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಬಿಕಾಸ್ ನೀವು ಡಿಫ್ರೆಂಟ್ ವೇರಿಯಂಟ್ಸ್ ಇದೆ, ಬಟ್ ಬಿಕಾಸ್ BMW ಇದನ್ನ ಟಾಪ್ ವೇರಿಯಂಟ್ ಅಂತ ಹೇಳ್ತಾ ಇದ್ದಾರೆ, ದ ಟ್ರೋಫಿ ವೇರಿಯಂಟು. ಟ್ರೋಫಿ ವೇರಿಯಂಟಲ್ಲಿ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಜನ ಏನು ನೋಡಿದ್ರು ಅಂದರೆ, ಆಬ್ವಿಯಸ್ಲಿ ಆ ಟ್ರೋಫಿ ವೇರಿಯಂಟ್ ಕಲರ್ ಬೇರೆ ನಿಮಗೆ ಬರೀ ಟ್ರೋಫಿ ವೇರಿಯಂಟಲ್ಲಿ ಮಾತ್ರ ಸಿಗುತ್ತೆ. ಅದೇನೋ ನಂಗೆ ಅರ್ಥ ಆಗಲ್ಲ ಏನಕ್ಕೆ ಆ ಥರ ಅಂತ. ಸೊ ಐ ಮೀನ್ ಆಲ್ಸೋ ಟು ಆ್ಯಡ್ ಟು ದ್ಯಾಟ್ ಫ್ಯಾಕ್ಟು, ನಿಮಗೆ ಟ್ಯೂಬ್ಲೆಸ್ ಸ್ಪೋಕ್ ಏನಾದರೂ ಬೇಕು ಅಂದರೆ 1 ಲಕ್ಷ ಎಕ್ಸ್ಟ್ರಾ ಪೇ ಮಾಡಬೇಕು. ಓಕೆ, BMW ಪಾಯಿಂಟ್ ಆಫ್ ಇಂದ ಅದೊಂದು ನನಗೇನೋ ದ್ಯಾಟ್ ಈಸ್ ಫೈನ್. ಅಂದ್ರೆ ಐ ಮೀನ್ ತುಂಬ ಎಕ್ಸ್ಪೆನ್ಸಿವೇ, ಬಟ್ ಸ್ಟಿಲ್ ಫೈನ್ ಅಂತಲೇ ಅನ್ಕೋತೀನಿ. ಬಟ್ ಐ ಥಿಂಕ್ ಇಂಡಿಯನ್ ವರ್ಷನ್ಗೆ ಅಟ್ಲೀಸ್ಟ್ ಅದು ಸ್ಟ್ಯಾಂಡರ್ಡಾಗಿ ಕೊಡಬೇಕಿತ್ತು, ಅದನ್ನು ತಿರ್ಗಾ ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇರಬಾರ್ದಿತ್ತು. ಬಟ್ ಓಕೆ ಫೈನ್, ಅದೇನೋ ಓಕೆ. ಬಟ್ ಇದರಲ್ಲಿ ಮೇನ್ ಕಂಪ್ಲೇಂಟ್ ಇರೋದು ಇದು ಟ್ರೋಫಿ ವೇರಿಯಂಟಲ್ಲಿ ಇಸ್ ದ ಈಸಿ ರೈಡ್ ಕ್ಲಚ್, ERC ಅಂತ ಇದೆ ನೋಡಿ, ಈಸಿ ರೈಡ್ ಕ್ಲಚ್ಚು. ಇದು ತುಂಬ ಚೆನ್ನಾಗಿ ಇಷ್ಟ ಆಗಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಕೆಲವು ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮೇನ್ ಪ್ರಾಬ್ಲಮ್ ಏನು ಅಂದರೆ ಇದು, ಈಗ ನೋಡಿ ನಾವು ಸ್ವಲ್ಪ RPM ಜಾಸ್ತಿ ಮಾಡಿಬಿಟ್ರು ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ, ಸೊ ಬೇಸಿಕಲಿ ಅರೌಂಡ್ 1000 RPM ಮೇಲ್ಗಡೆ ಸ್ಟಾರ್ಟ್ ಮಾಡಿಬಿಟ್ರೆ ಗಾಡಿ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲೇ ನಿಮಗೆ 2500 RPM ತನಕ ನಿಮಗೆ ಕ್ಲಚ್ಚು ಎಂಗೇಜೇ ಆಗಲ್ಲ ಕ್ಲಚ್ಚು. ಸೊ ದ್ಯಾಟ್ ಈಸ್ ಅ ಹ್ಯೂಜ್ ಪ್ರಾಬ್ಲಮ್ಮು, ಎಸ್ಪೆಷಲಿ ಇಂಡಿಯಾ ಥರ ಕಂಟ್ರಿಯಲ್ಲಿ ವೇರ್ ನಿಮಗೆ ಟ್ರಾಫಿಕ್ ಸ್ಟಾರ್ಟ್ ಆ್ಯಂಡ್ ಗೋ ಇರುತ್ತೆ. ಇಂಟರ್ನ್ಯಾಷನಲಿ ಕೂಡ ಐ ಡೋಂಟ್ ಥಿಂಕ್ ಪೀಪಲ್ ಆರ್ ವೆರಿ ಕನ್ವಿನ್ಸ್ ವಿತ್ ದಿಸ್ 2500 RPM ಅಲ್ಲಿ ಕ್ಲಚ್ಚು ಎಂಗೇಜ್ ಆಗುತ್ತೆ. ಆ್ಯಂಡ್ ಕ್ಲಚ್ ಕೂಡ ತುಂಬ ಹಾರ್ಡ್ ಇದೆ ಅದರದ್ದು. ಓಕೆನಾ, ಎಸ್ ನೀವು ಕ್ಲಚ್ ಯೂಸ್ ಮಾಡ್ದೇನೋ ಕ್ಲೇಮ್ ಮಾಡ್ಬೋದು, ಬಟ್ ಕ್ಲಚ್ ಯೂಸ್ ಮಾಡ್ತೀರಾ ಅಂದರೆ ಕ್ಲಚ್ ತುಂಬ ಹಾರ್ಡ್ ಇದೆ. ಆ್ಯಂಡ್ ಆಲ್ಸೋ ದ ಕ್ವಿಕ್ ಶಿಫ್ಟರ್ ಆ್ಯಂಡ್ ಆಟೋ ಫ್ಲಿಪ್ಪರ್ ಕೂಡ ಸ್ವಲ್ಪ ಕ್ಲಂಕಿಯಾಗಿ ಫೀಲ್ ಆಯಿತು, ತುಂಬ ಸ್ಮೂತಾಗೂ ಇಲ್ಲ ಅದು. ಆ್ಯಂಡ್ ಆಲ್ಸೋ ಇಂಡಿಯನ್ ನೀವು ಕಂಡೀಷನ್ಸಲ್ಲಿ ನೀವು ಪಾರ್ಕ್ ಮಾಡಬೇಕು ಅಂತ ಇದ್ದೀರಾ ಅಂದರೆ, ನೀವು ಬೆಟ್ಟ ಗುಡ್ಡ ಅಂತೂ ಸಾಕಷ್ಟಿದೆ ಇಂಡಿಯಾದಲ್ಲಿ, ಅದಂತೂ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಈವನ್ ಒಂದು ಮಾಲಲ್ಲಿ ಪಾರ್ಕ್ ಮಾಡ್ತೀರಾ ಅಂದರೂ ಸಾಕಷ್ಟು ಇಂಕ್ಲೈನ್ಸ್ ಎಲ್ಲ ಇರುತ್ತೆ. ಸೊ ಇಂಕ್ಲೈನಲ್ಲಂತೂ ಪಾರ್ಕೇ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಗೇರಲ್ಲಿ ನೀವು ಗಾಡಿನ ನಿಲ್ಸೋಕ್ಕೆ ಆಗಲ್ಲ. ಆ್ಯಂಡ್ ಇದರಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಕೂಡ ಇಲ್ಲ. ಸೊ ಅದರಿಂದ ಆಬ್ವಿಯಸ್ಲಿ ಐ ಥಿಂಕ್ ದಿಸ್ ERC ಇಸ್ ಡೆಫಿನೆಟ್ಲಿ ಇಂಡಿಯಾದಲ್ಲಂತೂ ಫ್ಲಾಪೇ, ಇಂಟರ್ನ್ಯಾಷನಲಿ ಕೂಡ ನನ್ನ ಪ್ರಕಾರ ಮಿಕ್ಸ್ಡ್ ಒಪಿನಿಯನ್ನೇ ತುಂಬ ಜನ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ. ಸೊ ಓವರಾಲ್ ನೀವು ನೋಡೋದಾದರೆ, ಈ ಎಲ್ಲ ಆಸ್ಪೆಕ್ಟಿಂದ ನೋಡೋದಾದರೆ, ಈ ಗಾಡಿ ಏನು ಅಷ್ಟು ಖಾಸ್ ಗಾಡಿ ಅಂತಂತೂ ಫೀಲ್ ಆಗ್ತಾಯಿಲ್ಲ. ಓಕೆನಾ, ನನ್ನ ಪ್ರಕಾರ ಒಂದು ಆ್ಯಾವ್ರೇಜ್ ಗಾಡಿ ಥರನೇ ಫೀಲ್ ಕೊಡ್ತಾ ಇದೆ. ಸೊ ಈ ಥರ ಗಾಡಿಗೆ ನಿಮಗೆ ಆಬ್ವಿಯಸ್ಲಿ ಬೈ ಮಾಡೋಕ್ಕೆ ಏನು ಮೋಟಿವ್ ಇದೆ? ಸೊ ಓಕೆ, ಕಾಂಪಿಟೇಷನ್ ಕಂಪೇರ್ ಮಾಡೋದಾದರೆ ಫಸ್ಟ್ ಆಫ್ ಆಲ್ ನಾನು ಇಂಡಿಯಾ ಪಾಯಿಂಟಿಂದ ಹೇಳ್ತೀನಿ ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಪಾಯಿಂಟಿಂದನೂ ಹೇಳ್ತೀನಿ. ಸೊ ಇದು ಕಾಂಪಿಟೇಷನ್ ಮುಂದೆ ಯಾವ ಥರ ಸ್ಟ್ಯಾಂಡ್ ಆಗುತ್ತೆ ಅಂತ ನೋಡೋದಾದರೆ, ಸೊ ಇಂಡಿಯಾದಲ್ಲಿ ನೀವು ನೋಡಿರೋ ಪ್ರಕಾರ ಐ ಥಿಂಕ್ ಇವಾಗ ಸದ್ಯಕ್ಕಂತೂ ಆ್ಯಂಡ್ ಐ ಥಿಂಕ್ ಈ ಗಾಡಿನ ಕಂಪೇರ್ ಮಾಡೋದಾದರೆ ದ ಬಿಗ್ಗೆಸ್ಟ್ ಹರ್ಡಲ್ ಫಾರ್ ಇಟ್ ಇಸ್ ದ ಸಿಂಗಲ್ ಸಿಲಿಂಡರ್ 400cc ಅಡ್ವೆಂಚರ್ ಬೈಕ್ಸ್. ಓಕೆನಾ, ದ ಹಿಮಾಲಯನ್ ಆಗಿರಲಿ, KTM 390 ಆಗಿರಲಿ. ಸೊ ಇದೇ ಇದ್ರದ್ದು ಮೇನ್ ಕಾಂಪಿಟೇಷನ್ ಇದ್ದಿದ್ದು. ಸೊ ಇದ್ರ ಮೇಲೆ ಇದು ಸ್ಟ್ಯಾಂಡ್ ಆಗುತ್ತಾ? ಈ ಎಕ್ಸ್ಟ್ರಾ ಪ್ರೈಸ್ ಕೊಟ್ಟರೆ ನಮಗೆ ಇನ್ನೂ ಬೆಟರ್, ಬಿಕಾಸ್ ಈ ಟ್ವಿನ್ ಸಿಲಿಂಡರಲ್ಲಿ ಮೇನ್ ಥಿಂಗ್ ಏನಂದರೆ ನಿಮಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆ್ಯಂಡ್ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ತೊಗೋಬೇಕಿತ್ತು. ಸೊ ಅದನ್ನು ಕೊಡ್ತಾ ಇದೆ ಗಾಡಿ ಅಂತ ಕೇಳೋದಾದರೆ, ಐ ವುಡ್ ಸೇ ರಿಫೈನ್ಮೆಂಟ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಎಸ್ ಹಿಮಾಲಯನ್ ಆ್ಯಂಡ್ KTM ಅಲ್ಲಿ ರಿಫೈನ್ಮೆಂಟ್ ಕೆಡ್ದಾಗಿದೆ, ಬಟ್ ಇದರಲ್ಲೂ ಏನು ಸೂಪರ್ ರಿಫೈನ್ಮೆಂಟ್ ಏನು ಕೊಡ್ತಾ ಇಲ್ಲ. ಓಕೆನಾ, ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಹಾಗೆ ನನ್ನ ಪ್ರಕಾರ ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂಂದು ಹೆವಿ ಡಿಸಪಾಯಿಂಟ್ಮೆಂಟ್ ಮಾಡ್ತು ನಿಮಗೆ. ಬಿಕಾಸ್ ಇದರಲ್ಲೇನು ಪರ್ಫಾರ್ಮೆನ್ಸ್ ಆ್ಯಂಗಲಿಂದ ಏನು ಸೂಪರ್ ಪರ್ಫಾರ್ಮೆನ್ಸ್ ಏನು ಕೊಡ್ತಾ ಇಲ್ಲ ನಿಮಗೆ, ಏನು ಟಾಪ್ ಆ್ಯಂಡ್ ಪರ್ಫಾರ್ಮೆನ್ಸು ಇಲ್ಲ. ಸೊ ಪರ್ಫಾರ್ಮೆನ್ಸ್ ಆ್ಯಂಗಲೂ ಇಲ್ಲ ನಿಮಗೆ ಜಾಸ್ತಿ. ಆ್ಯಂಡ್ ಆಬ್ವಿಯಸ್ಲಿ ಇದು 2170 ಇಲ್ಲ, ಐ ನೋ ಇದು ಅದೇನು ದೊಡ್ಡ ಫ್ಯಾಕ್ಟರ್ ಅಲ್ಲ, ಬಟ್ ಸ್ಟಿಲ್ ನಿಮಗೆ ಕಾಂಪಿಟೇಷನಲ್ಲಿ 2170 ಆಫರಿಂಗ್ ಇದೆ. ಸೊ ಅದರಿಂದ ಡೆಫಿನೆಟ್ಲಿ ಟ್ಯೂಬ್ಲೆಸ್ ಸ್ಪೋಕು 2170 ಕೇಪಬಿಲಿಟಿ ಪಾಯಿಂಟ್ ಆಫ್ ವ್ಯೂಯಿಂದ ಅದು ಇನ್ನೂ ಹೈಯರ್ ಸ್ಟ್ಯಾಂಡ್ ಆಗುತ್ತೆ ಈ ಗಾಡಿಗಿಂತ. ಸೊ ಏನು ಕೊಡ್ತಾ ಇದೆ ಅಂತ ನೀವು ದ್ಯಾಟ್ 4 ಲಕ್ಷದ ಗಾಡಿ ಅಂದರೆ ಹಿಮಾಲಯನ್ ಬಂದ್ಬಿಟ್ಟು 4 lakhs. ಸೊ ಇದಕ್ಕೆ 8 ಲಕ್ಷ ಕೊಟ್ಬಿಟ್ಟು ಏನಕ್ಕೆ ತೊಗೋತೀರಾ ನೀವು? ಪ್ಲಸ್ ಆಕ್ಸೆಸರೀಸು ಎಕ್ಸ್ಪೆನ್ಸಿವ್ ಇದೆ, ಮೇಂಟೆನೆನ್ಸು ಎಕ್ಸ್ಪೆನ್ಸಿವ್ ಇದೆ. ಸೊ ಏನು ಅದಕ್ಕೆ ಮೋಟಿವೇ ಜನಗೆ ಸಿಗ್ತಾ ಇಲ್ಲ ಟು ಬೈ ದಿಸ್ ಗಾಡಿ. ಓಕೆನಾ, ನನ್ನ ಪ್ರಕಾರ ಪ್ರೈಸಿಂಗ್ ಪಾಯಿಂಟ್ ಆಫ್ ವ್ಯೂ ಅಂತೂ ಹೆವಿ ಫೇಲ್ಯೂರ್ ಇದು. ಕಾಂಪಿಟೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ 4 ಲಕ್ಷ ಇಲ್ಲಿ 8 ಲಕ್ಷ ಇಲ್ಲಿ. ಈವನ್ ಓಕೆ ನಿಮಗೆ KTM ನಿಮಗೆ 5 ಲಕ್ಷ ಆಗುತ್ತಂದ್ರೂ ವಿಚ್ ಇಸ್ ನನ್ನ ಪ್ರಕಾರ ಎಕ್ಸ್ಪೆನ್ಸಿವ್ ಇದೆ, ಬಟ್ 8 ಲಕ್ಷ ಅಂತೂ ತುಂಬಾ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಆಯಿತು. ಸೊ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂಯಿಂದ ಜನರಿಗೆ ಏನು ಲೈಕ್ ರಿಯಲಿ ಏನು ರೀಸನೇ ಇಲ್ಲ. ಬಿಕಾಸ್ ಓಕೆ ರಿಫೈನ್ಮೆಂಟ್ ಕೊಡ್ತಾ ಇಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಪರ್ಫಾರ್ಮೆನ್ಸ್ ಓಕೆ ಇದ್ರ BMW ಸ್ವಲ್ಪ ಜಾಸ್ತಿ ಕೊಡ್ಬೋದು, ಬಟ್ ಅದೇನು ತುಂಬ ದೊಡ್ಡ ಡೆಲ್ಟಾ ಏನಿಲ್ಲ ನಂಗೆ 8 ಲಕ್ಷ ಪೇ ಮಾಡೋಕ್ಕೆ 4 ಲಕ್ಷ ಜಾಸ್ತಿ. ಸೊ ಓವರಾಲ್ ಜನ ಇಂಡಿಯಾದಲ್ಲಿ ಎನಿವೇ ಅಡ್ಜಸ್ಟ್ ಮಾಡಿಕೊಂಡೇ ಗಾಡಿ ಓಡಿಸ್ತಾ ಇದ್ರು. ಬಟ್ ಅವ್ರಿಗೆ ಎನಿವೇ ಗುಡ್ ಇನಫ್ ನಿಮಗೆ ಪರ್ಫಾರ್ಮೆನ್ಸು ಕೇಪಬಿಲಿಟಿ ನಿಮಗೆ ದಟ್ ಸಿಂಗಲ್ ಸಿಲಿಂಡರ್ 400cc ಅಡ್ವೆಂಚರ್ ವೆಹಿಕಲ್ ಸಿಗ್ತಾಯಿತ್ತು. ಸೊ ಕಾಂಪಿಟೇಷನ್ ಇಂಡಿಯಾದಲ್ಲಿ ಅಂತೂ
ಐ ಮೀನ್ ನನ್ನ ಒಪಿನಿಯನಲ್ಲಿ ಈ ಸ್ಟ್ಯಾಂಡಿಂಗ್ ವೆರಿ ಹೈ ಕಂಪೇರ್ಡ್ ಟು ದ BMW F450 GS. ಸೊ ಅದರಿಂದ ಏನೂ ರೀಸನೇ ಇಲ್ಲ ಇಂಡಿಯಾದಲ್ಲಿ ಬೈ ಮಾಡೋಕ್ಕೆ. ಓಕೆ, ಇಂಟರ್ನ್ಯಾಷನಲ್ ಆದರೂ ಏನಾದರೂ ಇದು ನೇಮ್ ಮಾಡ್ತಾ ಅವ್ರು ಏನಾದರೂ ಐ ವುಡ್ ಸೇ ಕ್ಯಾಚ್ ಹಿಡಿತಾ ಅಂತ ಕೇಳೋದಾದರೆ, ನನ್ನ ಪ್ರಕಾರ ಇಂಟರ್ನ್ಯಾಷನಲ್ಲೂ ಸೇಮ್ ಪ್ರಾಬ್ಲಮ್ ಅದಕ್ಕೆ ಫೇಸ್ ಮಾಡ್ತಾಯಿದೆ. ಇಂಟರ್ನ್ಯಾಷನಲ್ ಹಿಂಗೆ ಯಾವ ಥರ ಅಂದರೆ, ಇಂಟರ್ನ್ಯಾಷನಲ್ಲಿ ನಮ್ಮ ಥರ ರೋಡ್ಸ್ ಇಲ್ಲ, ಸ್ವಲ್ಪ ವೈಡ್ ರೋಡ್ಸ್ ಇದೆ. ಸೊ ಅಲ್ಲಿ ಆ್ಯಕ್ಚುಲಿ ಇವಾಗ ಪಾಪ್ಯುಲರ್ ಆಗಿರೋದು. ಆ್ಯಂಡ್ ನನ್ನ ಪ್ರಕಾರ ಇದ್ರ ಬಗ್ಗೆ ನಾನು ಸಪ್ರೇಟ್ ಟಾಪಿಕ್ ಡಿಸ್ಕಷನ್ ಮಾಡ್ತೀನಿ ಬಿಡಿ. ಎನಿವೇ, ವಾಟ್ ಈಸ್ ದ ಬೆಸ್ಟ್ ಅಡ್ವೆಂಚರ್ ಬೈಕ್ ಸೆಗ್ಮೆಂಟ್ ಅಂದರೆ 400cc 700cc ಇಲ್ಲ 1000cc ಇದ್ರ ಬಗ್ಗೆ ಸಪ್ರೇಟ್ ನಾನು ವೀಡಿಯೋ ಮಾಡ್ತೀನಿ ಯಾವಾಗಾದರೂ. ಬಟ್ ಎನಿವೇ, ಇಂಟರ್ನ್ಯಾಷನಲಿ ನೀವು ತುಂಬ ಕ್ಲಿಯರಾಗಿ ನೋಡೋದಾದರೆ ದ 700 to 800cc ಸಖತ್ ಪಾಪ್ಯುಲರ್ ಇದೆ. ಓಕೆನಾ? ಸೊ ಬಿಕಾಸ್ ಏನಕ್ಕೆ ಅದು ಸ್ವಲ್ಪ ಲೈಟ್ ವೆಯ್ಟ್ ಇದೆ, ಮೋರ್ ಅಫೋರ್ಡಬಲ್ ಇದೆ. ಆ್ಯಂಡ್ ಅಲ್ಲಿನ ರೋಡ್ಸ್ಗೆ ಇಲ್ಲಿನ ರೋಡ್ಸ್ಗೆ ಮೇ ಬಿ ಲಿಟಲ್ ಬಿಟ್ ಮೋರ್ ಪವರ್ಫುಲ್ ಅಂತ ಅನಿಸುತ್ತೆ. ಬಟ್ ಅಲ್ಲಿನ ರೋಡ್ಸ್ಗೆ ಬಿಕಾಸ್ ಅಲ್ಲಿ ನಿಮಗೆ ಕ್ರೂಸ್ ಮಾಡಬೇಕಾದ್ರೆ ಇಲ್ಲಿ ಯಾವ ಥರ 100-120 ಕ್ರೂಸ್ ಮಾಡಬೇಕು, ಅಲ್ಲಿ ಅರೌಂಡ್ 140-150 ಕಿಲೋಮೀಟ್ರಲ್ಲಿ ಕ್ರೂಸ್ ಮಾಡಬೇಕು. ಬಿಕಾಸ್ ಅಲ್ಲಿ ಟ್ರಾಫಿಕ್ಕು ಇನ್ ದ ಸೆನ್ಸ್ ನಿಮಗೆ ಕಾರ್ಸು ತುಂಬ ಫಾಸ್ಟಾಗಿ ಹೋಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ನೀವು ಓವರ್ಟೇಕಿಂಗ್ ಮಾಡೋಕ್ಕೆ ದಟ್ ಸ್ಪೀಡ್ ಬೇಕು ನಿಮಗೆ ಅಲ್ಲಿ. ಓಕೆನಾ? ಸೊ ಅದಕ್ಕೆ 700-800cc ಅವರು ಗಾಡಿ ತೊಗೋತಾ ಇದ್ರು. ಓಕೆನಾ? ಬಟ್ ಅಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ದ್ಯಾಟ್ ಬಿಕಾಸ್ ಆಫ್ ರೋಡ್ ಮಾಡಬೇಕಾದ್ರೆ ಎಸ್ಪೆಷಲಿ ಅವ್ರಿಗೆ ಒಂದು ಲೈಟ್ ವೆಯ್ಟ್ ಅಡ್ವೆಂಚರ್ ಬೈಕ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ತುಂಬ ಜನಕ್ಕೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು. ಓಕೆನಾ? ಬಿಕಾಸ್ ಅಲ್ಲೂ ಆಫ್ ರೋಡಿಂಗ್ ಕಲ್ಚರ್ ತುಂಬ ಚೆನ್ನಾಗಿದೆ. ಸೊ ಆಫ್ ರೋಡ್ ಮಾಡಬೇಕಾದ್ರೆ ದೋಸ್ 700-800cc ವೆಹಿಕಲ್ ಸ್ವಲ್ಪ ಹೆವಿ ಅನಿಸ್ತಾ ಇತ್ತು. ಸೊ ಆ ಪಾಯಿಂಟಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು ದಟ್ ಈ ಗಾಡಿ ಮೈಟ್ ಬಿ ಅ ರೆವಲ್ಯೂಷನ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದೂ ಆಗಿಲ್ಲ. ಯಾಕೆ ಅಂತ ಕೇಳ್ತೀರಾ ಅಂದರೆ, ದ ಪ್ರಾಬ್ಲಮ್ ಈಸ್ ಆಬ್ವಿಯಸ್ಲಿ ಇದು ಆಫ್ ರೋಡ್ ಕೇಪಬಿಲಿಟಿ ನೋಡೋದಾದರೆ ನಿಮಗೆ ಸಸ್ಪೆನ್ಷನ್ ಆಗಿರಲಿ, ಗ್ರೌಂಡ್ ಕ್ಲಿಯರೆನ್ಸ್ ಆಗಿರಲಿ, ಆರ್ 2170 ಇಲ್ಲ, ಇದರಲ್ಲಿ 1917 ಮಾತ್ರ ವೀಲ್ ಕಾಂಬಿನೇಷನ್. ಸೊ ಅಷ್ಟು ಏನು ಹೈ ಸ್ಟ್ಯಾಂಡ್ ಮಾಡ್ತಾ ಇಲ್ಲ ಓವರ್ ದೋಸ್ 700-800cc. ಓಕೆನಾ? 700-800cc ಅಂತ ನಾನು ಯಾವ್ದು ಹೇಳ್ತಾ ಇದ್ದೀನಿ, ಮೇನ್ಲಿ ದೋಸ್ ಜಾಪನೀಸ್ ಮೋಟರ್ ಸೈಕಲ್. ಓಕೆನಾ? ದ ಟೆನೆರೆ 700 ಆಗಿರಲಿ, ಟ್ರಾನ್ಸಾಲ್ಪ್ 700 ಆಗಿರಲಿ, ಆರ್ ದ V-Storm 800D ನೋಡಿ. ಸೊ ಈ ವೆಹಿಕಲ್ಸು ಎಸ್ಪೆಷಲಿ ಕಾಸ್ಟ್ ಎಫೆಕ್ಟಿವ್ ಆಗಿದೆ ಜಾಪನೀಸ್ ಮೋಟರ್ ಸೈಕಲ್ಸು. ಆ್ಯಂಡ್ ಪ್ರೈಸಿಂಗ್ ಬರ್ತೀನಿ ನಾನು ಅದರದ್ದು. ಸೊ ಕಾಸ್ಟ್ ಎಫೆಕ್ಟಿವ್ ಆಗೂ ಇದೆ, ಪ್ಲಸ್ ನಿಮಗೆ ಮೇಂಟೆನೆನ್ಸು ಅಷ್ಟೊಂದಿಲ್ಲ, ಪ್ಲಸ್ ನಿಮಗೆ ಪರ್ಫಾರ್ಮೆನ್ಸು ಚೆನ್ನಾಗಿ ಕೊಡ್ತಾಯಿದೆ. ಸೊ ಅದ್ರ ಮುಂದೆ ಅಷ್ಟೊಂದು ಚೆನ್ನಾಗಿ ಸ್ಟ್ಯಾಂಡ್ ಆಗ್ತಾಯಿಲ್ಲ. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಕೂಡ ನಿಮಗೆ ಏನು ಅದು ಪ್ರೊಡ್ಯೂಸ್ ಮಾಡೋಷ್ಟು ಪರ್ಫಾರ್ಮೆನ್ಸ್ ಲೈಕ್ 90 bhp ಪ್ರೊಡ್ಯೂಸ್ ಮಾಡುತ್ತೆ, ಆರ್ 70 bhp, ಅರೌಂಡ್ 80 bhp ಪ್ರೊಡ್ಯೂಸ್ ಮಾಡುತ್ತೆ. ಇದು ಜಸ್ಟ್ 45 bhp ಪ್ರೊಡ್ಯೂಸ್ ಮಾಡುತ್ತೆ. ಪ್ಲಸ್ ನಿಮಗೆ ದ 48 bhp ವಿಚ್ ಇಟ್ ಈಸ್ ಪ್ರೊಡ್ಯೂಸಿಂಗು, ಅದರಲ್ಲೂ ಏನು ಅಷ್ಟೊಂದು ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಿಲ್ಲ ಫಾರ್ ದೇರ್ ರೋಡ್ಸ್. ಅವ್ರ ರೋಡ್ಸ್ಗೋಸ್ಕರನೂ ಅಷ್ಟೊಂದು ಲೆವೆಲ್ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ಓಕೆನಾ? ಆ್ಯಂಡ್ ದ ಲಾಸ್ಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನನ್ನ ಒಪಿನಿಯನ್ಲಿ ಅಗೇನ್ ಇಸ್ ದ ಪ್ರೈಸಿಂಗ್. ಓಕೆನಾ? ಅಲ್ಲೂ ನಿಮಗೆ ಡಾಲರ್ಸಲ್ಲಿ ನೋಡೋದಾದರೆ ಇದರ ಪ್ರೈಸಿಂಗ್ ಅರೌಂಡ್ $8,000 ನಿಮಗೆ ಖರ್ಚಾಗುತ್ತೆ. ಸೊ $8,000 ನಿಮಗೆ ಏನು ಸಿಗುತ್ತೆ ಅಂತ, ಫಸ್ಟ್ ಆಫ್ ಆಲ್ ನಿಮಗೆ ಕೇಪಬಿಲಿಟಿನೂ ಇಲ್ಲ, ಆಫ್ ರೋಡಿಂಗ್ ಕೇಪಬಿಲಿಟಿನೂ ಕಮ್ಮಿ ಇದೆ. ಎಸ್, ಲೈಟ್ ವೇಟ್ ಒಂದಿದೆ, ಅದು ಒಂದೇ ಅಡ್ವಾಂಟೇಜು, 170 kg, ದಟ್ ಈಸ್ ದ ಓನ್ಲಿ ಬೆನಿಫಿಟಲ್ಲಿ. ಅದು ಬಿಟ್ಟರೆ ಏನು ಎಕ್ಸ್ಟ್ರಾ ಬೆನಿಫಿಟ್ ನಿಮಗೆ ಸಿಗ್ತಾ ಇಲ್ಲ. ಓಕೆನಾ? ನಿಮಗೆ ಕ್ರೂಸಿಂಗ್ ಸ್ಪೀಡು ನಿಮಗೆ ಕಮ್ಮಿ ಇದೆ, ಆಫ್ ರೋಡ್ ಕೇಪಬಿಲಿಟಿನೂ ಕಮ್ಮಿ ಇದೆ. ಆ್ಯಂಡ್ ಅದಕ್ಕೆ 8,000 ಕೊಡಬೇಕಾ ಅಂತ, ಬಿಕಾಸ್ ನಿಮಗೆ ಇದು 700-800cc ಹೇಳಿದೆ ನೋಡಿ, ದ V-Storm, ಟ್ರಾನ್ಸಾಲ್ಪೋ, ಟೆನೆರೆ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಮೋಟರ್ ಸೈಕಲ್ ಅರೌಂಡ್ $10,000 to $12,000 ಒಳಗಡೆ ಸಿಗುತ್ತೆ. ಸೊ ಎಸ್, ಐ ಮೀನ್ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಆಲ್ಮೋಸ್ಟ್ 12 ಲಕ್ಷ 13 ಲಕ್ಷ ಅಂತ ಹೇಳ್ಬೋದು. ಬಟ್ ಅಂದ್ರೂ ಅದು ಒಂದ್ಸಲಿ ತೊಗೊಂಡ್ರೆ ನಿಮಗೆ ಕೇಪಬಿಲಿಟಿನೂ ಬೆಟರ್ ಇದೆ ನಿಮಗೆ ಇನ್ ಟರ್ಮ್ಸ್ ಆಫ್ ಟೂರಿಂಗು, ಇನ್ ಟರ್ಮ್ಸ್ ಆಫ್ ಆಫ್ ರೋಡಿಂಗು. ಪ್ಲಸ್ ನಿಮಗೆ ಮೇಂಟೆನೆನ್ಸ್ ಪಾಯಿಂಟ್ ಆಫ್ ವ್ಯೂಂದಾನು BMW ಅಷ್ಟಂತೂ ಮೇಂಟೆನೆನ್ಸ್ ಚಾರ್ಜಸ್ ಇಲ್ಲ, ಆಕ್ಸೆಸರೀಸು ನಿಮಗೆ ಆರಾಮಾಗಿ ಸಿಗುತ್ತೆ. ಪ್ಲಸ್ ಇಂಟರ್ನ್ಯಾಷನಲಿ ನಿಮಗೆ ಈ ಜಾಪನೀಸ್ ಗಾಡಿಗಳದ್ದು ಸರ್ವಿಸ್ ಸೆಂಟರು ಜಸ್ಟ್ ಲೈಕ್ ರಾಯಲ್ ಎನ್ಫೀಲ್ಡ್ ಯಾವ ಥರ ಇದೆ ಅದೇ ಥರ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದೆ. ಹಾಗೂ ನಿಮಗೆ ಸ್ಪೇರ್ ಪಾರ್ಟ್ ಅವೈಲಬಿಲಿಟಿನೂ ಅದು ಬೆಟರ್ ಇದೆ. ಸೊ ಅದರಿಂದ ಆಬ್ವಿಯಸ್ಲಿ ದೇ ವಿಲ್ ಗೋ ಫಾರ್ ದೋಸ್ CC. ಬೆಟರ್ ಕ್ವಾಲಿಟಿ ಗಾಡಿನ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟೆ ತೊಗೋಬೋದಲ್ಲ, ಯಾಕೆ ನನಗೆ ಲೋವರ್ ಕ್ವಾಲಿಟಿ ವೆಹಿಕಲ್ನ ನಾನು ಇಷ್ಟೊಂದು ಪ್ರೈಸ್ ತೊಗೋಬೇಕಂತ ಅವ್ರ ಮೈಂಡಲ್ಲಿದೆ. ಸೊ ಎರಡೂ ಆ್ಯಂಗಲಿಂದ ನೋಡೋದಾದರೆ ತುಂಬ ಕ್ಲಿಯರಾಗಿ ನೋಡ್ಬೋದು ದ್ಯಾಟ್ ದ BMW F450 GS ಇಂಡಿಯಾ ಆಗಿರಲಿ ಇಂಟರ್ನ್ಯಾಷನಲ್ ಆಗಿರಲಿ ಫ್ಲಾಪ್ ಆಗಿದೆ. ಆ್ಯಂಡ್ ಅದಕ್ಕೋಸ್ಕರನೇ BMW ಏನು ಮಾಡ್ತಾ ಇದ್ದಾರೆ ಅಂದರೆ ಫ್ಯೂಚರಲ್ಲಿ ಇವಾಗ ಅವ್ರದ್ದು ಪ್ಲ್ಯಾನಿಂಗ್ ಐ ಥಿಂಕ್ ವಿಲ್ ಬಿ ಮೇ ಬಿ ಈ ಗಾಡಿನ ಮೋಸ್ಟ್ಲಿ ಐ ಮೀನ್ ದ ಇಂಜಿನ್ನ ಬೇಸಿಕಲಿ TVSಗೆ ಮಾರಿಬಿಡ್ಬೋದು. ಬಿಕಾಸ್ ಇಂಡಿಯಾದಲ್ಲಿ ಮೇ ಬಿ TVS ಇಂಜಿನ್ ಯೂಸ್ ಮಾಡಿಬಿಟ್ಟು ಯಾವುದಾದ್ರು ಅಡ್ವೆಂಚರ್ ಬೈಕ್ ಮಾಡಿದ್ರೆ ಐ ಥಿಂಕ್ ವರ್ಕೌಟ್ ಆಗ್ಬೋದು. ಬಿಕಾಸ್ ಪ್ರೈಸಿಂಗ್ ಆ್ಯಂಡ್ ಅದರ್ ಆಸ್ಪೆಕ್ಟ್ನ ಅವ್ರು ಮೇ ಬಿ ಸ್ವಲ್ಪ BMW ಬೆಟರ್ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇಂಟರ್ನ್ಯಾಷನಲಿ ಅವ್ರದ್ದು ಪ್ಲ್ಯಾನ್ ಇರೋದು ಇಸ್ ದಟ್ ಐ ಡೋಂಟ್ ಥಿಂಕ್ ಇದು ವರ್ಕೌಟ್ ಆಗುತ್ತೆ. ಸೊ ಅವರು ದ 700cc ಗಾಡಿನ ತೆಗಿತಾ ಇದ್ದಾರೆ. ಮೋಸ್ಟ್ಲಿ ಅದು ಅರೌಂಡ್ $14,000 or $15,000 ಇರ್ಬೋದು. ಸೊ ಅದರಿಂದ ಎಸ್ ಮೇ ಬಿ ದ ಸೇಮ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕೇಪಬಿಲಿಟಿ ಲೈಕ್ ದೋಸ್ ಜಾಪನೀಸ್ ಮೋಟರ್ ಸೈಕಲ್ ಕೊಡುತ್ತೆ. ಬಟ್ ಅದರಲ್ಲಿ ನಿಮಗೆ ಪ್ರೀಮಿಯಂ ಫೀಚರ್ಸ್ ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಿ ಅಂತ ಕೇಳ್ಬೋದು. ಬಟ್ ಇಲ್ಲಿ ಅವ್ರಿಗೆ ಬಾರ್ಗೇನ್ ಮಾಡೋಕ್ಕೆ ಇಂಟರ್ನ್ಯಾಷನಲ್ ಆಗಿರಲಿ ಇಂಡಿಯಾದಲ್ಲಾಗಿರಲಿ ಏನೂ ಇಲ್ಲವೇ ಇಲ್ಲ. ಓಕೆನಾ? ಎಲ್ಲ ಆ್ಯಂಗಲಿಂದ ಇದು ಒಂಥರ ಫ್ಲಾಪ್ ಪ್ರಾಡಕ್ಟ್ ಅಂತಲೇ ಅನಿಸ್ತಾ ಇದೆ ನನಗೆ. ಒಂದು ಆ್ಯಾವ್ರೇಜ್ ಪ್ರಾಡಕ್ಟ್ ಆಗಿಬಿಟ್ರೆ ಅನ್ಫಾರ್ಚುನೇಟ್ಲಿ ಯಾವಾಗಲೂ ಫ್ಲಾಪ್ ಪ್ರಾಡಕ್ಟೇ ಆಗುತ್ತೆ. ಓಕೆನಾ? ಐದರ್ ನೀವು ಒಂದು ಡಬ್ಬಾ ಪ್ರಾಡಕ್ಟ್ನ ಕಮ್ಮಿ ಪ್ರೈಸಲ್ಲಿ ಚಾರ್ಜ್ ಮಾಡಿ, ಲೈಕ್ ಮೇ ಬಿ ಈಗ ತುಂಬ ಜನ ಹಂಟರ್ನ ಹೇಳ್ತಾರೆ, ಸೊ ಅದು ಸಕ್ಸಸ್ಫುಲ್ ಆಯಿತು. ಆರ್ ನೀವೊಂದು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ನೀವು ಮಾಡ್ತಾಯಿದ್ದೀರಾ ಅಂದರೆ
ಅದಕ್ಕೆ ಬೆಸ್ಟ್ ಪಾಸಿಬಲ್ ನೀವು ಕೇಪಬಿಲಿಟಿ ಪರ್ಫಾರ್ಮೆನ್ಸ್ ಕೊಡಬೇಕು. ಎರಡೂ ಇದು F450GS ಅಲ್ಲಿ ನನಗಂತೂ ಕಾಣ್ತಾ ಇಲ್ಲ. ಸೊ ಅದರಿಂದ ದ ಮಿಡ್ ಲೆವೆಲ್ ಪ್ರಾಡಕ್ಟ್ ಆಗಿದ್ದರಿಂದ ಐ ಥಿಂಕ್ ದಿಸ್ ಪ್ರಾಡಕ್ಟ್ ಇಸ್ ಫ್ಲಾಪ್ ಅಂತ ನಂದು ಒಪಿನಿಯನ್. ಓಕೆನಾ? ಸೊ ದಿಸ್ ವಾಸ್ ಮೈ ಒಪಿನಿಯನ್ ರಿಗಾರ್ಡಿಂಗ್ ದ F450GS. ಸೊ ನಿಮ್ಮದೇನು ಅಭಿಪ್ರಾಯ ಇದೆ, ಇದು ಫ್ಲಾಪಾ ಆರ್ ನಿಮ್ಗೆ ಅನಿಸುತ್ತೆ ಮೇ ಬಿ ಇದು ಫ್ಯೂಚರಲ್ಲಿ ಸಕ್ಸಸ್ ಆಗ್ಬೋದು ಅಂತ? ಸೊ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಗ್ಲೌಸ್ ಯೂಸ್ ಮಾಡಿ ಎಷ್ಟೋ ವರ್ಷ ಆಯಿತು. ಚೇಂಜ್ ಮಾಡಬೇಕಾ, ಚೇಂಜ್ ಮಾಡಬಾರ್ದಾ? ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಮೋಸ್ಟ್ ಲೈಕ್ಲಿ ನಾನು ಚೇಂಜ್ ಮಾಡ್ಬೋದು. ಆ್ಯಂಡ್ ಈ ಶೂಸ್ ಕೂಡ ಇಸ್ ಇಟ್ ಪ್ರೊಟೆಕ್ಟಿವ್ ಎನಫ್ ಫಾರ್ ಮೀ ಆರ್ ನಾಟ್? ಸ್ವಲ್ಪ ಕ್ವಶನ್ ಮಾರ್ಕ್ ನನಗೆ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಮೋಟೋ ಬ್ಲಾಗ್ ಆನ್ ಮೈ ಸ್ಕ್ರಾಮ್ಲರ್ 400X ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.